ಪಾಕ್ ಪರ ಘೋಷಣೆಯ ವಿಚಾರ ಈಗ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಮಂಡ್ಯದಲ್ಲಿ 2 ವರ್ಷಗಳ ಹಿಂದೆ ನಡೆದಂತಹ ಘಟನೆಗೆ ಈಗ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಅದು ಬಿಜೆಪಿ ಕಾರ್ಯಕರ್ತನ ವಿರುದ್ಧ 2 ವರ್ಷದ ಹಿಂದಿನ ಪ್ರಕರಣದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಕಾರ್ಯಕರ್ತನ ವಿರುದ್ಧ ಕಾಂಗ್ರೆಸ್ ದೂರನ್ನ ನೀಡಿದ ಹಿನ್ನೆಲೆ ಎಫ್ಐಆರ್ ದಾಖಲಾಗಿರೋದು. ಪ್ರತಿಭಟನೆಯ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದು ಈಗ ಎಫ್ಐಆರ್ ದಾಖಲಾಗೋದಕ್ಕೆ ಕಾರಣ ಆಗಿದೆ. ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಇದೇ ವಿಚಾರವಾಗಿ ಪೊಲೀಸರಿಗೆ ದೂರನ್ನ ನೀಡಿರ್ತಾರೆ. ಅಸಲಿಗೆ ಈ ಘಟನೆ 2022 ಡಿಸೆಂಬರ್ 18ನೇ ತಾರೀಕು ಪ್ರತಿಭಟನೆ ನಡೆದಂತಹ ಸಂದರ್ಭದಲ್ಲಿ ಘೋಷಣೆ ಕೂಗಿದ್ದು. ಅಂದಿನ ಪ್ರಕರಣಕ್ಕೆ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಎಫ್ಐಆರ್ ದಾಖಲಾಗಿದೆ. ವಿರುದ್ಧ ಮಂಡ್ಯದಲ್ಲಿ ಈ ಪ್ರತಿಭಟನೆ ನಡೆದಿತ್ತು. ಪ್ರತಿಭಟನೆಯ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತ ಪಾಕಿಸ್ತಾನ್ ಪರ ಘೋಷಣೆಯನ್ನ ಕೂಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ದಾಖಲಾಗಿ ಬಿಜೆಪಿ ಕಾರ್ಯಕರ್ತ ರವಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕಡೆ ಬಿಜೆಪಿಯವರು ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿದ್ದಾರೆ. ನಾಸಿರ್ ಹುಸೇನ್ ವಿಜಯೋತ್ಸವ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ರು. ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ. ಮತ್ತೊಂದು ಕಡೆ ಇದೇ ಕಾಂಗ್ರೆಸ್ನ ಕಾರ್ಯಕರ್ತರು 2 ವರ್ಷದ ಹಿಂದೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂಗೆ ನಿನ್ನೆ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಅನ್ನ ದಾಖಲಾಗಿ ಈಗ ಬಿಜೆಪಿ ಕಾರ್ಯಕರ್ತನೇ ಅರೆಸ್ಟ್ ಆಗೋ ರೀತಿ ಆಗಿದೆ. ಚಳುವಳಿಗೆ ಮೋದಿ ಸಾಹೇಬರಿಗೆ ಗೋದರಿಂದ ಮಂಡ್ಯ ಚಳುವಳಿಗೆ ನಾನು ಬಂದಿದ್ದ ರೈತ ಜಿಂದಾಬಾದು ಮುರ್ಜಾಬಾದು ಅಂತ ಹಿಂದಿಲಿ ಮಾತಾಡ್ತಿದ್ರು, ಜೈಕಾರ ಹೋಗ್ತಿದ್ರು. ನಮ್ದೇನಿದ್ರು ಭಾರತಕ್ಕೆ ಜೈ, ಪಾಕಿಸ್ತಾನಕ್ಕೆ ಧಿಕ್ಕಾರ, ಭಾರತ ಮಾತೆಗೆ ಜೈ, ಪಾಕಿಸ್ತಾನಕ್ಕೆ ಧಿಕ್ಕಾರ ಅನ್ಸತ್ತು ಕೂಗುತ್ತಕ್ಕೆ ಮುರ್ಜಾಬಾದು ಇಂದಾಬಾದು ಅಂತ ಹಿಂದಿಲೇನೋ 2 ಮೊದಲ ಮಾತಲ್ಲಿ ಏನೋ ಅಂದ್ಬಿಟ್ಟಿದ್ರಂತೆ. ನಿಜ ಸುಳ್ಳ ಗೊತ್ತಿಲ್ಲ. ನಮ್ಮ ಮಂಡ್ಯ ಸಾಹೇಬರು ಡಿ ಸಿ ಸಾಹೇಬ್, ಎಸ್ ಪಿ ಸಾಹೇಬರು, ಡಿ ಸಿ ಸಾಹೇಬರು ನನ್ನ ಮೇಲೆ ಕರುಣೆ ತೋರಿ ಹಿಂದಿಲಿ ಜೈಕಾರ ಕೂಗಿರೋದು ಏನು ಗೊತ್ತು ನನಗೆ ಅರ್ಥ ಅಲ್ಲ. ಆ ಗಾಬಲಿ ಏನೋ ಕೂಗ್ಬಿಟ್ಟಿನಿ, ತಪ್ಪಾಯಿತು, ಕಮ್ಮಿ ಕಳಿತೀನಿ. ನಾನು ಹಿಂದೂ ಬಿ ಜೆ ಪಿ ಕಾರ್ಯಕರ್ತ, RS ಕಾರ್ಯಕರ್ತ, ದೇವರು ನನ್ನ ಕೆತ್ತ ಕುಯ್ಕೊಂಡ್ರೆ ಪಾಕಿಸ್ತಾನಕ್ಕೆ ಧಿಕ್ಕಾರ, ಭಾರತ ಮಾತಿಗೆ ಜೈ, ಪಾಕಿಸ್ತಾನಕ್ಕೆ ಧಿಕ್ಕಾರ, ಪಾಕಿಸ್ತಾನಕ್ಕೆ ಧಿಕ್ಕಾರ, ಭಾರತ ಮಾತೆಗೆ ಜೈವಾಗಲಿ, ಕ್ಷಮೆ ಇರಲಿ. ಇಂಥಲ್ಲಿ ಏನಾರ ನಾನು ಈಗಾಗಲೇ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಸ್ವತಃ ನಮ್ಮ ಜೊತೆ ಮಾತಾಡೋದಕ್ಕೆ ಈಗ ಶಿವಕುಮಾರ್ ಸಿಕ್ಕಿದ್ದಾರೆ. ಶಿವಕುಮಾರ್ ಅವರು ನಮಸ್ಕಾರ. ಸರ್, ಶಿವಕುಮಾರ್ ಆರಾಧ್ಯ ಅಂತ ಸರ್ ನನ್ನ ಹೆಸರು. ಶಿವಕುಮಾರ್ ಆರಾಧ್ಯ ಅವರು, ಏನ್ ಪ್ರಕರಣ ಇದು? ನೀವು ಕೇಸಲ್ಲಿ ಇಲ್ಲ ಅಂತಂದ್ರು ನಿಮ್ಮನ್ನ A1 ಆರೋಪಿ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸರ್ ನೋಡಿ, ಇದು ಕಾಂಗ್ರೆಸ್ನ ಒಂದು ಕುತಂತ್ರ, ಕಾಂಗ್ರೆಸ್ ಪಕ್ಷದ ಒಂದು ಕುತಂತ್ರ. 2022 1.5 ವರ್ಷ ಅಥವಾ 2 ವರ್ಷದಿಂದ ಇದೇ ಪಾಕಿಸ್ತಾನ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವು. ಓಕೆ. ನಮ್ಮೂರು ಉಪ್ಪರಕನಹಳ್ಳಿಯಿಂದ ಮಂಡ್ಯಕ್ಕೆ 20 ಕಿಲೋಮೀಟರ್ ದೂರ ಆಗುತ್ತೆ ಗುರುಗಳೇ. ನಾನು ಅಲ್ಲಿಂದ ಬರ್ಬೇಕಾದ್ರೆ ಈ ಪ್ರತಿಭಟನೆ ಮುಗ್ದೋಗಿತ್ತು. ಮುಗ್ದೋದ್ರು ಕೂಡ ನನ್ನ ಹೆಸರನ್ನ ಬೇಕು ಅಂತ ಸೇರಿಸಿದ್ದಾರೆ. ನೀವು ಅವತ್ತು ಪ್ರೊಟೆಸ್ಟ್ ಅಲ್ಲಿ ಇದ್ರಾ ಇಲ್ವಾ? ನಾನು ಪ್ರೊಟೆಸ್ಟ್ ಅಲ್ಲಿ ಇಲ್ಲ. ಅವರು ಯಾವುದೇ FSL ವರದಿನ ನೋಡ್ಲಿ, ವಿಡಿಯೋನ ಇನ್ನು ಮತ್ತೊಮ್ಮೆ ನೋಡ್ಲಿ. ಓಕೆ. ನಾನು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಲ್ಲ. ನಾನು ಭಾಗವಹಿಸೋಕೆ ಊರಿಂದ ಬಂದೆ. ನಾನು ಊರಿಂದ ಬರೋದಕ್ಕೆ ಪ್ರತಿಭಟನೆ ಮುಗ್ದೋಗಿತ್ತು. ನಮ್ಮೂರು 20 ಕಿಲೋಮೀಟರ್ ಆಗುತ್ತೆ ಮಂಡ್ಯದಿಂದ. ಓಕೆ. ಮಂಡ್ಯದಿಂದ ಬರ್ಬೇಕಾದ್ರೆ 11:30ಕ್ಕೆ ಪ್ರತಿಭಟನೆ ಮುಗ್ದೋಗಿತ್ತು ಬೆಳಿಗ್ಗೆ. ನಾನು ಪ್ರತಿಭಟನೆ ಇಲ್ಲದರೂ ಕೂಡ ನನ್ನನ್ನ A1 ಆರೋಪಿಯಾಗಿ ಬೇಕು ಅಂತ ಪೊಲೀಸವ್ರ ಮೇಲೆ ಧಮಕಿ ಹಾಕಿ ನನ್ನನ್ನ ಹೆಸರನ್ನ ಸೇರಿಸಿದ್ದಾರೆ. ಓಕೆ. ಈಗ ನೀವು ಪ್ರೊಟೆಸ್ಟ್ ಅಲ್ಲಿ ಇರಲಿಲ್ಲ ಅಂತಂದ್ರು ನೀವು A1 ಆರೋಪಿ ಆಗಿದ್ದೀರಿ ಅಂತ. ಹಾಗಿದ್ರೆ ಯಾವ ಕಾರಣಕ್ಕಾಗಿ ನಿಮ್ಮ ಮೇಲೆ ಕೇಸ್ ಹಾಕಿರ್ಬೋದು? ಯಾರು ಹಾಕಿರ್ಬೋದು ಸರ್? ಯಾರು ಹಾಕಿರ್ಬೋದು ಅಂದ್ರೆ ಅಂಗೈ ಕನ್ನಡಿಯ ಕಾಣ್ತಾ ಇದೆ. ನಮ್ಮ ಮಂಡ್ಯ ಪೊಲೀಸ್ನವರೇ ಹಾಕಿದ್ದಾರೆ. SP ಅವ್ರ ಗಮನಕ್ಕೆ ತಂದೆ ಹಾಕ್ಸಿದ್ದಾರೆ. ನಮ್ಮ ಸ್ಥಳೀಯ ಶಾಸಕರ ವಿರುದ್ಧ ನಾವು ಯಾವತ್ತು ಹಿಂದೂ ಪರ ಹೋರಾಟಗಾರರು. ನಮ್ಮ ಎದೆ ಬಗ್ಗೆ ಸೀಳಿದ್ರು ಕೂಡ ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ ಹೊರತು ಯಾವುದೇ ದೇಶದ್ರೋಹಿ ದೇಶಕ್ಕೆ ನಾವು ಹೆಸರು ಹೇಳಕ್ಕೆ ನನ್ನ ಬಾಯಿಲಿ ಆಗ್ತಾ ಇಲ್ಲ. ಆ ದೇಶದ ಹೆಸರು ಹೇಳಕ್ಕೆ ನನ್ನ ಪದಗಳೇ ಬರ್ತಾ ಇಲ್ಲ ನನ್ನ ಬಾಯಿಲಿ. ನಾವು ಯಾವತ್ತಿದ್ರು ದೇಶಕ್ಕಾಗಿ ಮಿಡಿಯದ ಹೃದಯ ಅಲ್ಲ, ದೇಶಕ್ಕಾಗಿ ಕುದಿಯದ ರಕ್ತವೇ ಅಲ್ಲ ಅಂತ ಭಾರತಾಂಬೆಗೆ ನಮ್ಮ ತ್ಯಾಗ ಬಲಿದಾನ ಬೇಕಾದ್ರೆ ನಾವು ಪ್ರಾಣ ಕೊಡ್ತೀವಿ. ಅಂದ್ರೆ ಶಿವಕುಮಾರ್ ಆರಾಧ್ಯ ಅವರೇ, ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋ ಆರೋಪವಾ ನಿಮ್ದು? ಖಂಡಿತ ಹೌದು. ಇವರು ಕಾಂಗ್ರೆಸ್, ನಾನು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೂ ನಾನು
ಮನವಿ ಮಾಡ್ತೀನಿ ಮತ್ತೆ ಆಗ್ರಹಿಸ್ತೀನಿ ನಿಮ್ಮ ಮೂಲಕ. ಇವ್ರಿಗೆ ತಾಕತ್ ಅನ್ನೋದಿದ್ರೆ ಏನು ಮುಂಬರುವ ಕುರುಕ್ಷೇತ್ರ ಯುದ್ಧ ಲೋಕಸಭಾ ಚುನಾವಣೆಯಲ್ಲಿ ಇವ್ರ ತಾಕತ್ ತೋರಿಸ್ಲಿ. ನಮ್ಮಂತ ಬಡ ಕಾರ್ಯಕರ್ತರ ಮೇಲೆ, ಅಮಾಯಕರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಅಲ್ಲ ಇವ್ರ ಟಾರ್ಗೆಟ್. ಇವ್ರ ತಾಕತ್ ಇದ್ರೆ ಮುಂಬರುವ ಲೋಕಸಭೆಯಲ್ಲಿ ತೋರಿಸ್ಲಿ ಇವ್ರ ತಾಕತ್ತನ್ನ, ಕುರುಕ್ಷೇತ್ರ ಯುದ್ಧದಲ್ಲಿ ತೋರಿಸ್ಲಿ ಇವರು ಕರ್ನಾಟಕದಲ್ಲಿ. ಫೈನ್, ಓಕೆ, ಧನ್ಯವಾದ ಶಿವಕುಮಾರ್ ಆರಾಧ್ಯ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ.